ಟಾಟಾ ಸಮೂಹದ ಪ್ರಸಿದ್ಧ ಐಷಾರಾಮಿ ಆಭರಣ ಬ್ರಾಂಡ್ ಜೋಯೋ ಬೆಂಗಳೂರಿನ ಪ್ರತಿಷ್ಠಿತ ದಿ ಲೀಲಾ ಪ್ಯಾಲೇಸ್ ಹೋಟೆಲ್ನ ಕೊಲೊನೇಡ್ನಲ್ಲಿ ತನ್ನ ನೂತನ ಮಳಿಗೆಯನ್ನು ಉದ್ಘಾಟಿಸಿದೆ. ಟಾಟಾ ಸಮೂಹದ ಜೋಯೋ ವಿಭಾಗದ ಬಿಸಿನೆಸ್ ಹೆಡ್ ಅಮನ್ ಪ್ರೀತ್ ಅಹುಲ್ವಾಲಿಯಾ ಅವರು ಈ ಹೊಸ ಮಳಿಗೆಯನ್ನು ಉದ್ಘಾಟಿಸಿದ್ರು. ಈ ಮಳಿಗೆಯು ಜೋಯೋ ಸಂಸ್ಥೆಯ ಬೆಂಗಳೂರಿನ 2ನೇ ಮಳಿಗೆಯಾಗಿದ್ದು, ಭಾರತದಲ್ಲಿ 13ನೇ ಮತ್ತು ದಕ್ಷಿಣ ಭಾರತದ 4ನೇ ಮಳಿಗೆಯಾಗಿದೆ. ಅತ್ಯಂತ ಆಪ್ತ ಮತ್ತು ಅರ್ಥಪೂರ್ಣ ಅನುಭವವನ್ನು ನೀಡುವಂತೆ ಈ ಮಳಿಗೆಯನ್ನ ವಿನ್ಯಾಸಗೊಳಿಸಲಾಗಿದ್ದು, ಈ ಮಳಿಗೆಯು ಐಷಾರಾಮಿತನದ ಹೊಸ ಆಯಾಮವನ್ನು ಪರಿಚಯಿಸುತ್ತದೆ. ಒಂದು ಸುಂದರ ಕವಿತೆಯಂತೆ ವಿನ್ಯಾಸಗೊಂಡಿರುವ ಈ ಮಳಿಗೆಯು ಕೇವಲ ವ್ಯಾಪಾರ ಮಳಿಗೆಯಾಗಿರದೆ ಕಲಾತ್ಮಕ ಗ್ಯಾಲರಿಯಂತೆ ಭಾಸವಾಗುತ್ತದೆ. ವಿಶಿಷ್ಟ ವ್ಯಕ್ತಿತ್ವ ಹೊಂದಿರುವ ಶ್ರೀಯರನ್ನ ತಕ್ಷಣವೇ ಆಕರ್ಷಿಸುವಂತಿದೆ. ಗ್ರಾಹಕರು ಮಳಿಗೆಯೊಳಗೆ ಸಾಗುತ್ತಿದ್ದಂತೆ ಅದ್ಭುತ ಕರಕುಶಲತೆ ಮತ್ತು ಸೊಗಸಾದ ಆಭರಣಗಳು ಎದುರಾಗುತ್ತವೆ. ಜೋಯೋ ಅಂದ್ರೆ ಜೀವಂತಿಕೆ ಎಂದರ್ಥ. ಪ್ರತಿಯೊಬ್ಬ ಮಹಿಳೆಯು ತನ್ನದೇ ಆದ ಯಶೋಗಾದೆಯ ಪಯಣದಲ್ಲಿ ಸಾಗುತ್ತಿರುತ್ತಾರೆ ಎಂಬುದು ಈ ಬ್ರಾಂಡ್ನ ಮೂಲ ನಂಬಿಕೆ. ಅದಕ್ಕೆ ಪೂರಕವಾಗಿ ಮಳಿಗೆಯ ಪ್ರವೇಶ ದ್ವಾರದಲ್ಲಿ ಮಹಿಳೆಯ ವಿಕಸನವನ್ನ ಚಿತ್ರಿಸುವ ಸೊಗಸಾದ ಭಿತ್ತಿಚಿತ್ರವು ಗ್ರಾಹಕರನ್ನ ಸ್ವಾಗತಿಸುತ್ತದೆ. ಮಳಿಗೆಯ ಗೋಡೆಗಳಿಗೆ ಕೈಯಿಂದಲೇ ನೇಯ್ದ ಮಣಿಗಳ ವಿನ್ಯಾಸವಿರುವ ವಾಲ್ಪೇಪರ್ಗಳನ್ನು ಬಳಸಲಾಗಿದ್ದು, ಇದು ಭಾರತದ ಶ್ರೇಷ್ಠ ಕರಕುಶಲ ಪರಂಪರೆಯನ್ನ ಕಣ್ಮುಂದೆ ತರುತ್ತದೆ. ಮಳಿಗೆಯ ಒಳಾಂಗಣವನ್ನ ಬಾಳೆ ನಾರಿನ ಕಾಗದ ಮತ್ತು ಆರ್ಗಾನ್ಜಾ ಬಟ್ಟೆಯಿಂದ ತಯಾರಿಸಿದ ವಿಶಿಷ್ಟ ಚೇಂಡೆಲಿಯರ್ನಿಂದ ಅಲಂಕರಿಸಲಾಗಿದೆ. ಗ್ರಾಹಕರು ಮಳಿಗೆಯ ಪ್ರತಿ ಹಂತದಲ್ಲೂ ಆತ್ಮೀಯ ಕರಕುಶಲತೆ ಮತ್ತು ಅಪರೂಪದ ಆಭರಣಗಳನ್ನು ವೀಕ್ಷಿಸಬಹುದಾಗಿದೆ. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಟಾಟಾ ಸಮೂಹದ ಜೋಯೋ ವಿಭಾಗದ ಬಿಸಿನೆಸ್ ಹೆಡ್ ಅಮರ್ ಪ್ರೀತ್ ಅಹುಲ್ವಾಲಿಯಾ ಅವರು, ಸೊಗಸಾದ ಕರಕುಶಲತೆಯು ಜೋಯೋದ ಅವಿಭಾಜ್ಯ ಅಂಶಗಳಲ್ಲಿ ಒಂದಾಗಿದೆ. ಕರಕುಶಲತೆಯು ಭಾವನೆ, ಅರ್ಥಪೂರ್ಣತೆ ಮತ್ತು ವಿನ್ಯಾಸಗಳ ಸಮ್ಮಿಲನವಾಗಿದೆ. ಈ ಮಳಿಗೆಯು ಅದೇ ತತ್ವದ ಆಧಾರದಲ್ಲಿ ಮೂಡಿಬಂದಿದ್ದು, ವೈಭವದ ಜೊತೆ ಈ ಎಲ್ಲ ಅಂಶಗಳ ಕಡೆ ಗಮನ ನೀಡಲಾಗಿದೆ. ಹೀಗಾಗಿ ಈ ಮಳಿಗೆಯು ಶ್ರೀಯರಿಗೆ ಒಂದು ಆಪ್ತ ಮತ್ತು ಉನ್ನತ ಮಟ್ಟದ ಅನುಭವವನ್ನು ನೀಡುತ್ತದೆ ಅಂತ ಹೇಳಿದ್ದಾರೆ. So Zoya, as the word says, is alive, and it has a very, very deeper meaning, which means that there's a shift, a quiet shift to your inner self. And Zoya Alive talks about beautiful creations that are handcrafted also. It talks about a woman's journey and different facets of her life when she starts becoming, and that is when we starts weaving her desires and dreams into her everyday work, career, family, and weaves it into a beautiful tapestry, which is the getting the lines and the horizontal and the vertical lines together, and then the ikat weave comes into form. That's how we come with the Her Becoming ikat collection of ours. And then she flows like a river which goes over the different terrains. It goes through the mountains, over the plains, over the rocks, and then finds its peace in ocean, the calmness. And when you're calm and peace, you bloom like a flower, a wildflower which is found anywhere. Like you walk and you see a rock and there's a small crack on the rock, and then you see the flower peeping out from there, blooming at you, smiling at you. So you become alive, and that's how the different collection speak the language out here. ಇನ್ನ ಈ ಮಳಿಗೆಯನ್ನ ಪ್ರತಿ ಆಭರಣದ ಕಥೆಗಳು ಸುಂದರವಾಗಿ ಕಣ್ಣೆದುರು ತೆರೆದುಕೊಳ್ಳುವಂತೆ, ಆಭರಣ ಸಂಗ್ರಹಗಳಿಗೆ ಜೀವ ತುಂಬುವಂತೆ ಅತ್ಯಂತ ಚಿಂತನಾಶೀಲವಾಗಿ ರೂಪಿಸಲಾಗಿದೆ. ಇಲ್ಲಿ ಶ್ರೀಯರು ಕಳೆದು ಹೋಗ್ತಾರೆ. ಈ ಸೊಗಸಾದ ವಾತಾವರಣದಲ್ಲಿ ಆಕೆಯಲ್ಲಿ ಒಂದು ರೀತಿಯ ತನ್ಮಯತೆಯ ಭಾವ ಮೂಡುತ್ತದೆ. ಸಿಂಧು ನದಿಯಂತೆ ಹರಿಯುವ ಭಾವ ಮೂಡಿಸುವ ವಜ್ರಗಳು ಮತ್ತು ಎಮರಾಲ್ಡ್ ಕಟ್ ಪಚ್ಚೆಗಳ ಕೆತ್ತನೆಯುಳ್ಳ ಬಿಯಾಂಡ್ ಸಂಗ್ರಹವನ್ನ ನೋಡಿದಾಗ ಆಕೆಗೆ ತಾನು ಪ್ರಕೃತಿಯ ಒಂದು ಶಕ್ತಿ ಅಂತ ನೆನಪಾಗುತ್ತದೆ. ಇನ್ನು ಅಲೈವ್ ಸಂಗ್ರಹವನ್ನ ನೋಡಿದಾಗ ತಾನು ಎಲ್ಲಿ ನಿಂತರೂ ಅರಳುವ ಕಾಡು ಹೂವಿನಂತೆ ಅವಳಿಗೆ ಭಾಸವಾಗುತ್ತದೆ. ಮಳಿಗೆಯಲ್ಲಿರುವ ವಿಶೇಷವಾದ ಗೋಡೆಯು ಅವಳನ್ನು ಸೆಳೆಯುತ್ತದೆ. ಅಲ್ಲಿ ಅಮೂಲ್ಯ ರತ್ನಗಳು ಮತ್ತು ಕಥೆಗಳು ಒಂದಾಗಿ ಸೇರಿಕೊಂಡಿವೆ. ಅಲ್ಲಿರುವ ಪ್ರತಿಯೊಂದು ಅನನ್ಯ ಆಭರಣವು ಅವಳ ವಿಶಿಷ್ಟತೆಗೆ ಸಂದ ಗೌರವದಂತಿದೆ. ಅವಳು ಮತ್ತಷ್ಟು ಆಪ್ತವಾದ ಜಾಗದೊಳಗೆ ಹೆಜ್ಜೆ ಇಡುತ್ತಿದ್ದಂತೆ ಜೋಯಾದ ಇನ್ನಷ್ಟು ಗಾಢ ಅನುಭವ ಒದಗಿಸುತ್ತದೆ. ಶಾಂತವಾದ ಒಯಸಿಸ್ನಂತೆ ಭಾಸವಾಗುವ ಆ ಪರಿಸರದಲ್ಲಿ ತಾಜಾವಾಗಿ ತಯಾರಿಸಿದ ಕಾಫಿ ಮತ್ತು ರುಚಿಕರವಾದ ತಿಂಡಿಗಳನ್ನು ಸವಿಯುತ್ತಾ ಅವಳು ಮೈಮರೆಯುತ್ತಾಳೆ. ಪ್ರತಿ ಸಂಗ್ರಹದ ಮೂಲಕ ತನ್ಮಯಳಾಗುತ್ತಾ ನಿರಾಳವಾದ ಸೌಂದರ್ಯದ ಕ್ಷಣಗಳನ್ನು ಆಸ್ವಾದಿಸುತ್ತಾಳೆ. From there we move on to our autograph collections. We are very, very proud of it. In a very, we talk about how those collections have come into being. So we talk about my embrace, when you rejoice what you are, when you love what you are, and you hug yourself and your hands like overlap, and that's the design that we have translated into the jewelry. And there's an overlap of the design, and it's so beautifully crafted that when somebody wears it, they can wear it every day. It's also like for your office wear, and there's something that you want to have it on you, because jewelry is something that we strongly believe is your identity. So my embrace is there. We have the Eterna, which is evolved from the sacred geometric patterns of nature.